ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಬೆಂಗಳೂರಲ್ಲಿ ಪ್ರತಿನಿತ್ಯ ಹೈಟೆಕ್ ಸಂಸ್ಕೃತಿಯ ಅನಾವರಣವಾಗ್ತಿರುತ್ತೆ. ಆದರೆ ಇವತ್ತು ಮಾತ್ರ ಹಳ್ಳಿ ಸೊಗಡಿನ ಒಂದು ಸ್ಪರ್ಧೆ ನಡೆಯಿತು. ಅದು ಬೆಂಗಳೂರಲ್ಲಿ ಅಲ್ಲದೆ ಇದ್ರೂ ಬೆಂಗಳೂರಿಗೆ ಹೊಂದಿಕೊಂಡಂತಿರುವ ಆನೇಕಲ್ನಲ್ಲಿ ನಡೆಯಿತು. ಆದರೆ ಗೆದ್ದಿದ್ದು ಮಾತ್ರ ಬೆಂಗಳೂರಿನ ಹಸುಗಳು, ಗೋಪಾಲಕರು. ಇದು ಹಾಲು ಕರೆಯುವ ಸ್ಪರ್ಧೆಯ ಝಲಕ್. ಇದು ನಡೆದಿದ್ದು ಬೆಂಗಳೂರಿನ ಹೊರವಲಯದ ಆನೇಕಲ್ನ ಪಶು ಚಿಕಿತ್ಸಾಲಯದ ಆವರಣದಲ್ಲಿ. ಇದು ರಾಜ್ಯ ಮಟ್ಟದ ಹಾಲು ಕರೆಯುವ ಸ್ಪರ್ಧೆ. ರಾಜ್ಯದ ನಾನಾ ಭಾಗದಿಂದ ಬಂದಿದ್ದ 18 ಹಸುಗಳು ಇದರಲ್ಲಿ ಭಾಗವಹಿಸಿದ್ವು. ಬೆಂಗಳೂರು ನಟ್ಕಲಪ್ಪ ಸರ್ಕಲ್ನ ನಂಜಪ್ಪ ಸಾಕಿದ ಹಸು ಬರೋಬ್ಬರಿ 44 ಕೆಜಿ ಹಾಲು ಕೊಟ್ಟು ಪ್ರಥಮ ಬಹುಮಾನ ಪಡೆದುಕೊಳ್ತು. ಇನ್ನು 42 ಕೆಜಿ ಹಾಲು ಕರೆದು ದ್ವಿತೀಯ ಸ್ಥಾನ ಪಡೆದ ರಾಸು ಕೂಡ ಬೆಂಗಳೂರಿನ ಚಾಮರಾಜಪೇಟೆಯದ್ದು. ಇದು ಈ ಹಸುನ ಒಂದು 3 ವರ್ಷದಿಂದ ಹಾಲು ಕರೀತಾ ಇದ್ದೀವಿ. ಇದು ಎಲ್ಲ ಕಡೆನೂ ಹಾಲು ಕರೆದಾಗ ಪ್ರೈಸ್ ತೊಗೊಂಡಿರೋದು ನಾವೇನೆ ಹಾಲು ಕರೆದೆ ಆವಾಗ. ಇನ್ನು ಹಾಲು ಕರೆಯುವ ಸ್ಪರ್ಧೆಯಲ್ಲಿ ಭಾಗವಹಿಸುವ ಹಸುಗಳನ್ನು ರೈತರು 1 ವರ್ಷದಿಂದ ತಯಾರು ಮಾಡ್ತಾರೆ. ಇಂತಹ ಸ್ಪರ್ಧೆಗಳಿಂದ ಹೆಚ್ಚು ಇಳುವರಿ ಕೊಡುವ ತಳಿಗಳನ್ನು ರೈತರಿಗೆ ಒದಗಿಸಿ ಅವರ ಯಶಸ್ವಿಗೆ ಕಾರಣವಾಗಬಹುದು ಅಂತಾರೆ ವೈದ್ಯಾಧಿಕಾರಿಗಳು. ನಮ್ಮಲ್ಲಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ತಳಿಗಳು ನಮ್ಮ ತಾಲೂಕಿಗೆ ಬರಬೇಕು. ಹಾಗಾಗ್ಬಿಟ್ಟು ಅದನ್ನು ನಮ್ಮ ರೈತರು ನೋಡಬೇಕು. ಆ ಒಂದು ಅಧಿಕ ಹಾಲು ಕರೀತಕ್ಕಂಥ ರಾಸುಗಳನ್ನು ನಮ್ಮ ರೈತರು ಕಟ್ಟಿ ಅದರಿಂದ ಅವರು ಹೆಚ್ಚಿಗೆ ಲಾಭವನ್ನು ಪಡೆಯಬೇಕು ಅನ್ನೋ ಒಂದು ಉದ್ದೇಶ. ಒಟ್ಟಾರೆ ಹಾಲು ಕರೆಯುವ ಕಲೆಯೇ ಮಾಯವಾಗುತ್ತಿರುವಾಗ ಇಂತಹ ಗ್ರಾಮೀಣ ಸೊಗಡಿರುವ ಸ್ಪರ್ಧೆ ರೈತರಿಗೆ ಮತ್ತು ಯುವಕರಿಗೆ ಹೊಸ ಚೈತನ್ಯ ತುಂಬುವಂತಿತ್ತು. ಆನೇಕಲ್ನಿಂದ ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ಮಂಜುನಾಥ್, ಸುವರ್ಣ ನ್ಯೂಸ್. ನಮ್ಮ ಸಿಟಿಲಿ ಇವತ್ತು ವೆಡ್ಡಿಂಗ್ ಕಲೆಕ್ಷನ್ ಸಡಗರವಿತ್ತು. ಬೆಂಗಳೂರು ಲಲಿತ್ ಅಶೋಕದಲ್ಲಿ ಸಿಲ್ಕ್ ಮಾರ್ಕ್ ಎಕ್ಸ್ಪೋ ಅಂಗವಾಗಿ ಬ್ರೈಡಲ್ ಕಲೆಕ್ಷನ್ ಫ್ಯಾಷನ್ ಶೋ ಎಲ್ಲರ ಗಮನ ಸೆಳೆಯಿತು. ರೂಪಂ ಸಿಲ್ಕ್ನ ವೆಡ್ಡಿಂಗ್ ಕಲೆಕ್ಷನ್ ತೊಟ್ಟ ರೂಪದರ್ಶಿಯರು ರ್ಯಾಂಪ್ ಮೇಲೆ ಸಖತ್ ಮಿಂಚಿದ್ರು. ಈ ಶೋನಲ್ಲಿ ಹರಿಪ್ರಿಯಾ ಮತ್ತು ನಟ ಪ್ರದೀಪ್ ಮಿಂಚಿದ್ರು. ಅದರ ಒಂದು ಝಲಕ್ ಇಲ್ಲಿದೆ ನೋಡಿ. ಗೋವಿಂದಾಯ ನಮಃ ಚಿತ್ರದ ಪ್ಯಾರ್ಗೆ ಆಗ್ಬಿಟ್ಟೈತೆ ಗೀತೆಯ ಗುಂಗು ಇನ್ನೂ ಬಿಟ್ಟು ಹೋಗಿಲ್ಲ. ಈಗ ಓಂ ಸಾಯಿ ಪ್ರಕಾಶ್ ನಿರ್ದೇಶನದ ನಂದೀಶ ಸಿನಿಮಾದಲ್ಲಿ ಕೋಮಲ್ ಮತ್ತು ಪಾರೋಲ್ ಮತ್ತೊಮ್ಮೆ ಕಮಾಲ್ ಮಾಡಿದ್ದಾರೆ. ಆಗ ಪ್ಯಾರ್ಗೆ ಆಗ್ಬಿಟ್ಟೈತೆ ಅಂತ ಎಲ್ಲರ ಮನಕ್ಕೆ ಲಗ್ಗೆ ಇಟ್ಟ ಈ ಜೋಡಿ ಈಗ ನಂದೀಶದಲ್ಲಿ ಹಂಸಲೇಖ ಬರೆದ ಹಾಡಿಗೆ ಕುಣಿದಿದ್ದಾರೆ. ಈ ಹಾಡು ಹೇಗಿದೆ ಅಂತ ನೋಡ್ತಾ ಇವತ್ತಿನ ಬೆಂಗಳೂರು